ಹಾಯ್ ಎವ್ರಿವನ್. ಹೈಟು ಕಡಿಮೆ ಇದೆಯಾ, ಉದ್ದಾಗಬೇಕಾ? ಈ ವಿಡಿಯೋನ ಚೆನ್ನಾಗಿ ನೋಡಿ. ಹೈಟ್ 70 to 80% ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ತಾಯಿ ಹೈಟ್ ಏನಾದ್ರೂ ಸಣ್ಣ ಇದ್ರೆ ಲೈಕ್ ಆಬ್ವಿಯಸ್ಲಿ ಮಕ್ಕಳ ಹೈಟುನು ಕಡಿಮೆನೇ ಇರುತ್ತೆ. 20 to 30% ಏನಿದೆಯಲ್ಲ ಚಾನ್ಸಸ್, ಅದು ನಮ್ಮ ಕೈಯಲ್ಲಿದೆ. ನಮ್ಮ ಬಾಡಿಯಲ್ಲಿ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇರುತ್ತಲ್ಲ, ಅದು ಗ್ರೋತ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತಿರುತ್ತೆ ರೆಗ್ಯುಲರ್ಲಿ. ನೀವು ಎಷ್ಟು ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಷ್ಟು ನಿಮ್ದು ಬೆಳವಣಿಗೆ ಚೆನ್ನಾಗಿ. ಗ್ರೋತ್ ಹಾರ್ಮೋನ್ ಅನ್ನ ಹೇಗೆ ರಿಲೀಸ್ ಮಾಡಬೇಕಂತ 5 ಟಿಪ್ಸ್ ಅನ್ನ ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಒನ್ ಹೇಳ್ಬೇಕಂದ್ರೆ 7 ರಿಂದ 8 hours ನೀವು ಡೈಲಿ ಲೈಕ್ ಸೇಮ್ ಟೈಮಿಗೆ ಎದ್ದು ಸೇಮ್ ಟೈಮ್ಗೆ ಕಂಪಲ್ಸರಿ ಸ್ಲೀಪ್ ಇರಬೇಕು ಡೈಲಿದು. ಸೆಕೆಂಡ್ ಟಿಪ್ ಹೇಳ್ಬೇಕಂದ್ರೆ ಗುಡ್ ನ್ಯೂಟ್ರಿಷನ್. ನೀವು ಊಟ ಮಾಡೋದು ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಎಲ್ಲ ತಿನ್ಬೇಕು. ಈ ಮೇಲ್ಗಡೆ ಏನ್ ತೋರಿಸಿದೀನಲ್ಲ ಇವೆಲ್ಲ ನಿಮ್ ಫುಡ್ ಅಲ್ಲಿ ಆಡ್ ಇರಬೇಕು. ಅಂಡ್ ಥರ್ಡ್ ಥಿಂಗ್ ವಿಟಮಿನ್ ಡಿ. ವಿಟಮಿನ್ ಡಿ ಏನಿದೆಯಲ್ಲ ಲೈಕ್ 7 to 8 ಮಾರ್ನಿಂಗ್ ಟೈಮ್ ಅಲ್ಲಿ ಏನ್ ಸೂರ್ಯನ ಕಿರಣಗಳು ಬರ್ತಾವಲ್ಲ ಆ ಬಿಸಿಲು ನೀವು ತಗೋಬೇಕು. ಇದರಿಂದ ವಿಟಮಿನ್ ಡಿ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ನಿಮ್ ಗ್ರೋತ್ ಹಾರ್ಮೋನ್ ಆಬ್ವಿಯಸ್ಲಿ ರಿಲೀಸ್ ಆಗುತ್ತೆ. ಪ್ರೋಟೀನ್ ಇಂಟೆಕ್ ನಿಮ್ಗೆ ಚೆನ್ನಾಗಿರಬೇಕು. ಪ್ರೋಟೀನ್ ಇಂಟೆಕ್ ಅಂದ್ರೆ ಡೈಲಿ 1 to 1.5 ಗ್ರಾಮ್ ಪರ್ ಕೆಜಿ ನಿಮ್ ಬಾಡಿ ತೂಕದಷ್ಟು ನೀವು ಪ್ರೋಟೀನ್ ಅನ್ನ ತಗೋಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ನೀವೇನಾದ್ರೂ 60 kg ಇದ್ರೆ 60 ಗ್ರಾಮ್ ಆಫ್ ಪ್ರೋಟೀನ್ ಡೈಲಿ, ದಟ್ ಈಸ್ ಕಂಪಲ್ಸರಿ. ಓಕೆ, ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಫಿಫ್ತ್ ಥಿಂಗ್ ಹೇಳ್ಬೇಕಂದ್ರೆ ಎಕ್ಸರ್ಸೈಸ್. ಮೇಜರ್ಲಿ ನೀವು ಎಷ್ಟು ಎಕ್ಸರ್ಸೈಸ್ ಮಾಡ್ತೀರಾ ಅಷ್ಟು ನಿಮ್ ಗ್ರೋತ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಅಂಡ್ ಜಿಮ್ ಮನೆಯಲ್ಲಿ ಬೇಡ ಅಂತ ಸ್ವಲ್ಪ ಜನಕ್ಕೆ ಹೇಳ್ತಿರಬಹುದು, ಬಟ್ ಮನೆಯಲ್ಲಿ ಯಾವ್ದಾದ್ರು ನಾನು ಹೇಳ್ತಿದ್ದೀನಿ, ಇವ್ನ ಯಾವ್ದಾದ್ರು ಎಕ್ಸರ್ಸೈಸ್ ನಿಮ್ ಡೇ ಟು ಡೇ ರೂಟೀನ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಲಾಸ್ಟ್ ಥಿಂಗ್ ಹೇಳ್ಬೇಕಂದ್ರೆ ಮಕ್ಕಳಿಗೆ ಯಾವಾಗಲೂ ಫೋರ್ಸ್ ಮಾಡಬೇಡಿ. ಅವ್ರ ವಿಲ್ ಅಂಡ್ ವಿಶ್ ಇದ್ರೆ ಅಷ್ಟೇ ಅವ್ರಿಗೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡಿ, ಇಲ್ಲಾಂದ್ರೆ ಪೇರೆಂಟ್ಸ್ ಆದವರು ಫೋರ್ಸ್ ಮಾಡಬೇಡಿ.